ಇದೆ ಈಗ ಕಾಣ್ಬಿಡ್ತಾನೆ. ಇದೆ ಇದೆ ಅಕ್ಕ ಸುಸ್ತಿ ಇದೆ, ಆರೋಗ್ಯ ದಾಟ್ತದೆ. ಇಲ್ಲಿ ಯಾರೋ ನರ್ಸಿದ್ದಾರೆ ಅಂತ ಸ್ವಲ್ಪ ಸುಸ್ತಿ. ಅದೇ ಯಾಕೋ ಸ್ವಲ್ಪ ನಾನ್ ವೆಜ್ ತಿಂದೇನೋ ಒಂದು ಸ್ವಲ್ಪ ಡೀಹೈಡ್ರೇಟ್ ಆಗಿರಂಗೆ ಆಗಿದೆ ಇವ್ರಿಗೆ. ಅದಕ್ಕೆ ಇಲ್ಲಿ ಯಾರು ಹೇಳಿದ್ರೆ ಇಲ್ಲಿ ಹೋಗಿ ಅಂತಂದು. ನಮ್ಮದು ದೊಡ್ಡಘಟ್ಟಕ್ಕ ಹಿಂದೂಪುರಕ್ಕೆ ಹೋಗಿದ್ವಿ ಅಕ್ಕ. ಇಲ್ಲಕ್ಕ, ಅದು ಹಿಂದೂಪುರಿಂದ ಬರ್ತಾ ಇದ್ವಿ, ಭಾಳ ಸುಸ್ತಾಯಿತು, ಅದಕ್ಕೋಸ್ಕರ ಚೆಕ್ ಮಾಡ್ತೀನಿ. ವಾಮಿಟಿಂಗ್ ಏನಾದರೂ ಆಯ್ತಾ? ಇಲ್ಲ, ಸುಸ್ತು ಜಾಸ್ತಿ. ತಲೆನೋವು ವಾಂತಿ ಏನಿಲ್ವಾ? ಇಲ್ಲ, ವಾಂತೇನಿಲ್ಲ. ಹೊಟ್ಟೆ ಊರೇನಿಲ್ಲಕ್ಕ, ಹೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ತಲೆನೋವು ಆಯ್ತಾ? ಹೌದು. ಊಟ ಏನು ಮಾಡಿದ್ರಿ? ಚಿಕನ್. ಕಾಣ್ತಿರುತ್ತಾ? ಹೌದಾ? ವಾಂತಿ ಬರೋಂಗಾಗುತ್ತಾ? ವಾಂತಿ ಏನು ಬರ್ತಾ ಇದೆ, ಕಣ್ಣು ಒಂದು ತಿಂತದೆ. ಅದೊಂದು ಚಿಕನ್ ತಿಂದು ಅದು ಗ್ಯಾಸ್ಟ್ರಿಕ್ ಸ್ವಲ್ಪ ಆಗ್ತದೆ. ಚಿಕನ್ ತಿಂದಿದ್ರಾ? ಇಂಜೆಕ್ಷನ್ ಹಾಕ್ಸ್ಕೊಂತೀರಾ? ಬಾಟ್ಲ್ ಹಾಕ್ಸ್ಕೊಂತೀರಾ? ನೋಡಿ ಬಾಟ್ಲು ಹಾಕ್ಸ್ಕೊಂತೀರಾ? ತಲೆನೋವು ಆಯ್ತಾ? ತಲೆನೋವು ಸ್ವಲ್ಪ ಇದೆ. ಹೊರಗಡೆಯಿಂದ ತಂದು ಹಾಕ್ತೀವಿ ಅಷ್ಟೇ. ನಮ್ಗೆ ಆ್ಯಕ್ಚುಲಿ ಕಂಪ್ಲೇಂಟ್ ಬಂದಿದ್ದೆ, ಮೆಡಿಸಿನ್ಸು ಬಾಟ್ಲೆಲ್ಲ ಅಲ್ಲಿಂದ ಸಪ್ಲೈ ಮಾಡ್ತಾವ್ರೆ ಇವರು, ಮನೆಗೆ ತೊಗೊಂಡೋಗಿ ಕ್ಲಿನಿಕ್ ಅದು ಆ್ಯಕ್ಚುಲಿ ನಿಮ್ಮ ಡಸ್ಟ್ಬಿನಲ್ಲಿ ಎಲ್ಲೂ ಇದೆ, ಹೊರಗಡೆ ಇದೆ, ಎಲ್ಲ ಇದೆ. ಸುಮ್ಮನೆ ನೀವು ಇಲ್ಲ ಅಂತ ಹೇಳ್ತೀರ. ಆ ಡಸ್ಟ್ಬಿನ್ ಇದೆ. ತಮ್ಮ ಹೆಸರು? ಕೋಮಲ. ಕೋಮಲತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದು ಕೆಲಸ? ಏನಿಲ್ಲ ಸರ್, ಯಾರಾದರೂ ಬಂದರೆ ಮಾಡಿದೆ, ಯಾರಾದರೂ ಬಂದರೆ ನೋಡ್ತೀನಿ ಅಷ್ಟೇ. ಕ್ಲಿನಿಕ್ ಅಂತ ಪರ್ಮಿಷನ್ ಏನಿದೆ ಮೇಡಮ್ ನಿಮ್ಮ ಹತ್ರ ಮಾಡಬೇಕಂತ? ಕೊಡ್ರಿ. ಈಗ ಮಾಡಲ್ಲ ಬಿಡಿ ಸರ್. ನೀವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ಕೆಲಸ ಮಾಡ್ತೀರಾ? ಸಿಸ್ಟರ್ ಸರ್. ಸಿಸ್ಟರಾ? ಅಲ್ಲಿ ಮೆಡಿಸಿನ್ ಇಲ್ಲಿಗೆ ಹೆಂಗೆ ಬರ್ತಾ ಇದೆ, ನಿಮ್ಮ ಮನೆಗೆ ಹೆಂಗೆ?
ಯಾರಾದ್ರೂ ಬಂದ್ರೆ ಆಗ್ತೀನಿ ಸರ್. ಮೆಡಿಸಿನ್ ಏನ್ ತರಲ್ಲ, ಫ್ರೂಟ್ಸ್ ಏನು ಈಗೆಲ್ಲ ತರಲ್ಲ. ಇಲ್ಲಿ ಇದಾವಲ್ಲ ಇವೆಲ್ಲ ಕೆಲವೊಂದು ಯಾರಾದ್ರೂ ಬಂದ್ರೆ ಕೇಳಿದ್ರೆ ಆಗ್ತೀನಿ. ಹೌದು ಮೇಡಮ್. ಅದು ತರೋಕ್ಕೆ ನಿಮಗೆ ಅವಕಾಶ ಇದೆಯಾ? ಪರ್ಮಿಷನ್ ಕೊಟ್ಟಿದ್ದಾರೆ ಯಾರಾದರೂ? ನಿಮ್ಮ ಹಾಸ್ಪಿಟ್ಲಲ್ಲಿ ರೋಗಿಗಳು ಬಂದರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಇಟ್ಕೊಂಡಿರ್ತಾರೆ. ನೀವು ಮನೆಗೆ ತಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಅದು ಹೆಂಗೆ? ಈಗ ಅವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡುವಂಥವು. ಇಲ್ಲಿ ಬಂದು ನೀವು ಅದನ್ನು ನೀವು ಬಿಸ್ನೆಸ್ ಥರ ಮಾಡ್ತಾ ಇದ್ದೀರಾ. ಹೇಳಿ ಮೇಡಮ್, ಉತ್ತರ ಇಲ್ಲ. ಇಲ್ಲ ಹೇಳಿ ಸರ್, ಮಾಡಲ್ಲ ಇನ್ಮೇಲೆ. ಮಾಡಲ್ಲ ಮೇಡಮ್, ಇವಾಗ ಮಾಡ್ತಾ ಇದ್ದೀರಲ್ಲ, ಪರ್ಚೇಸ್ ಮಾಡ್ಕೊಬಂದು ಮಾಡ್ತೀನಿ ಸರ್. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಪರ್ಚೇಸ್ ಮಾಡ್ತೀರಾ? ಕೆಲವೊಂದು ಆಂಪಲ್ಸ್ ಅಷ್ಟೇ. ಅಂದರೆ ನೀವೇ ತಗೊಂಡು ಬಂದಿದ್ರೆ ಬೇರೆ ಯಾರು ತಂದು ಕೊಟ್ಟಿದ್ದೀರಾ? ಇಲ್ಲ ಸರ್, ಯಾರು ಹಾಂ, ಮತ್ತೆ ಹೆಂಗೆ ಬಂದಿದೆ ಮೇಡಮ್? ಯಾರಾದ್ರೂ ಮುದುಕರು ಅಂತಾರೆ ಕೇಳಿದ್ರೆ ಅಲ್ಲ ಮೇಡಮ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಇವು ಟ್ಯಾಬ್ಲೆಟ್ ಆಗ್ಬೋದು, ಇಂಜೆಕ್ಷನ್ ಆಗ್ಬೋದು, ಯಾರು ತಂದು ಕೊಟ್ಟಿರೋದು? ಇಲ್ಲ ನೀವೇ ತಗೊಂಡು ಬಂದಿದ್ದೀರಾ? ನಾನೇ ತಗೊಂಡು ಬಂದೆ ಸರ್. ತಾವನ? ಇದನ್ನ ನೀವು ಮಾರಾಟಕ್ಕೆ ಹೆಂಗ್ ಅವಕಾಶ ಇದೆ? ಮಾರಾಟ ಏನಿಲ್ಲ ಸರ್, ಯಾರಾದ್ರೂ ಬಂದ್ರೆ ಕೊಡ್ತೀನಿ ಸರ್, ಅಷ್ಟೇ ಸರ್. ಟ್ಯಾಬ್ಲೆಟ್ ಏನು ಮಾರಾಟ. ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂದ್ರೆ ದುಡ್ಡಿಗೆ ತಾನೇ ನೀವು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಯಾರಾದ್ರೂ ಪ್ರಿಕ್ ಮಾಡಿಸ್ಕೊಂಡ್ರೆ ಇದು ಮಾಡ್ಕೊತೀನಿ ಸರ್. ಇಲ್ಲಾಂದ್ರೆ ಯಾರು ನಾನೇನು ದುಡ್ಡೇನು ಕೇಳಲ್ಲ. ಹಾಂ, ಫ್ರೀಯಾಗಿ ಮಾಡ್ತೀರಾ? ಹ್ಞೂ ಸರ್. ಹಾಂ. ಯಾರಾದ್ರೂ ಇಲ್ಲಿ ಅವ್ರು ಕೇಳಿದ್ರೆ, ಪಕ್ಕ ಮನೆ ಯಾರಾದ್ರೂ ಕೇಳಿದ್ರೆ ಹಾಕ್ತೀನಿ, ಅಷ್ಟು ಬಿಟ್ರೆ ಇನ್ನೇನು ನಾನೇನು ದೊಡ್ಡದಾಗೇನು ಪ್ರಾಕ್ಟೀಸ್ ಮಾಡಲ್ಲ. ಇವು ನನಗೆ ಆಗ್ತಾ ಇದೆ ಮೇಡಮ್ಗೆ, ನನಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ನನಗೆ ಇಂಜೆಕ್ಷನ್ ಹಾಕ್ತಾ ಇದ್ದೀರಾ? ಹಾಂ, ಬಾಟ್ಲನ್ನ ಹಾಕ್ತೀನಿ ಅಂದರು, ನನಗೇನಿಲ್ಲ. ಮತ್ತೆ ಹೆಂಗೆ ಚೆಕ್ ಮಾಡ್ತೀರಾ? ಮತ್ತೆ ನಾನು ಸುಸ್ತಿದೆ ಅದು ಇದು ಅಂತ ಅಂದರೆ ನಾನು ಹೇಳಿದ ತಕ್ಷಣವೇ ಇಂಜೆಕ್ಷನು ಎಲ್ಲ ತಗೊಂಡು ಬಂದು ಹಾಕ್ತಿರಲ್ಲ. ಹಾಂ, ಬಿ ಪಿ ಚೆಕ್ ಮಾಡಿದೆ, ಎಷ್ಟಿದೆ ಮೇಡಮ್ ನಂಗೆ ಬಿ ಪಿ? ಮತ್ತು ಹೆಂಗೆ ಇದು ಹೆಂಗೆ ಇದು ಮಾಡ್ತೀರಾ ತಾವು? ಹಾಂ, ಬಿ ಪಿನ ನಾರ್ಮಲ್ ಇದೆ, ಹಿಂಗೆ ಇಂಜೆಕ್ಷನ್ ಹಾಕ್ತೀರಾ? ಏನೋ ಹೆಚ್ಚು ಕಡಿಮೆ ಆಗಿದ್ರೆ ನನಗೆ ಹಾಂ, ತಾವೇ ಹೇಳ್ರಿ. ಅಲ್ಲ, ಕರೆಕ್ಟ್ ಅಲ್ವಾ? ಇವಾಗ ಬಿ ಪಿನೇ ನಾರ್ಮಲ್ ಇದೆ ನನಗೆ, ಅದು ಇಂಜೆಕ್ಷನ್ ತಗೊಂಡ್ಬಂದು ಇಂಜೆಕ್ಷನ್ ಆಗ್ತದೆ, ನನಗೇನೋ ಹೆಚ್ಚು ಕಡಿಮೆ ಇದ್ದರೆ ಯಾರು ಓನೇ? ತಾವೇ ತಾನೇ? ಹಾಂ ನೋಡಿ, ಏನು ಮೇಡಮ್ ಈ ಥರ ಮಾಡಿದ್ರೆ ಹೆಂಗೆ? ಸುಳ್ಳು ಇಂಜೆಕ್ಷನ್ ಹಾಕ್ಕೊಂಡು ದುಡ್ಡು ದಂಡ ಮಾಡಬಾರ್ದು ನೋಡಿ, ಇದೆಲ್ಲ ತಪ್ಪು ನೀವು ಮಾಡ್ತಾ ಇರೋದು. ನಮಗೂ ಏನೋ ಮನೆ ಬಾಡಿಗೆ ಏನಾದ್ರು ಗಿಟ್ಟುತ್ತೆ ಅಂತ ಮಾಡ್ತೀವಿ ಅಷ್ಟೇ, ಕಡಿಮೆ ಸಂಬಳ. ನಾವು ಕಾಂಟ್ರಾಕ್ಟ್ ಬೇಸಿಸ್. ಮೇಡಮ್, ನೀವು ಮಾಡ್ಕೊಳೋದಕ್ಕೂ ನಮ್ಗೆ ಸಮಸ್ಯೆ ಇಲ್ಲ. ಅಲ್ಲ, ಇನ್ಮೇಲೆ ಮಾಡಲ್ಲ ಅಂತ ಹೇಳಿದೀನಲ್ಲ ಸರ್. ಈಗ ಅದು ಆ್ಯಕ್ಚುಲಿ ಇಲ್ಲಿಗಲೇ ಮಾಡೋದನ್ನು. ಹೌದು ಹೇಳಿ. ಬಟ್ ನಾವು ಅದಕ್ಕೇನು ಪ್ರಶ್ನೆ ಮಾಡ್ತಿಲ್ಲ. ನೀವು ಮೆಡಿಸಿನ್ ಗೌರ್ಮೆಂಟ್ ಇಲ್ಲ ಸರ್, ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಜಾಸ್ತಿ ತರಲ್ಲ ಸರ್. ಜಾಸ್ತಿನೇ ಆಗಲಿ, ಒಂದು ಟ್ಯಾಬ್ಲೆಟ್ ತಗೊಂಡು ಆಯ್ತು ಹೇಳಿ ಸರ್. ಇನ್ಮೇಲೆ ಅವಶ್ಯಕತೆ ಇದ್ರೆ ನೀವು ಪೇಷಂಟ್ ಆದ್ರೆ ತಗೊಂಬರಕ್ಕೆ ಅವಕಾಶ ಆಯ್ತು ಹೇಳಿ. ಇದೆ. ಇನ್ಮೇಲೆ ಅದು ಬಿಟ್ಟು ನೀವು ಅಲ್ಲಿಂದ ತಂದು ನೀವು ಇಲ್ಲಿ ಕ್ಲಿನಿಕ್ ಮಾಡ್ಕೊಂಡು ಇಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಇಲ್ಲ ಸರ್, ಇನ್ಮೇಲೆ ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ. ಮತ್ತೆ ಇನ್ಮೇಲೆ ಮಾಡೋದಲ್ಲ ಮೇಡಮ್, ಅದು ಅಫೆನ್ಸ್. ಅದು ಆ್ಯಕ್ಚುಲಿ ನಾವು ಸುಮ್ಮನೆ ಬರಲ್ಲ. ನೀವು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕಾಗಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಸರ್ಕಾರಿ ಮೆಡಿಸಿನ್ ಎಲ್ಲ ಇದೆ. ಇಲ್ಲ ಸರ್, ಎಲ್ಲ ಕೆಲವೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಕೆಲವೇ ಮಾಡಲ್ಲ ಸರ್, ನಾನು ಪರ್ಚೇಸ್ ಮಾಡಲ್ಲ, ನಾನು ಸ್ಟಾಪೇ ಮಾಡ್ಬಿಡ್ತೀನಿ. ನನಗೆ ಬೇಕಾಗೂ ಇಲ್ಲ. ಏನೋ ಜನಕ್ಕೆ ಒಳ್ಳೇದಾಗಲಿ, ಏನಾದ್ರು ಬಂದು ಕೇಳಿದ್ರೆ ಮಾಡ್ತೀನಿ ಅಷ್ಟೇ. ಯಾರಾದ್ರೂ ಪ್ರೆಷರು ಮಾಡಲ್ಲ. ಯಾರಾದ್ರೂ ಬಂದು ಕೇಳಿದ್ರೆ ಆಗ್ತೀನಿ. ಏನೋ 10-20 ಕೊಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್. ಹಂಗಾಗ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್? ಎಷ್ಟು ವರ್ಷದಿಂದ ಏನಿಲ್ಲ ಸರ್, ಯಾರಾದ್ರೂ ಬಂದ್ರೆ ಕೇಳಿದ್ರೆ ಆಗ್ತೀನಿ ಅಷ್ಟೇ. ಇದು ಗೌರ್ಮೆಂಟ್ ಮೆಡಿಸಿನ್ಸ್ ಅಲ್ವಾ? ಇಲ್ಲ ಸರ್, ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಸರ್. ಇನ್ಮೇಲೆ ಯಾವುದು ಮಾಡಲ್ಲ, ಸ್ಟಾಪೇ ಮಾಡ್ಬಿಡ್ತೀನಿ. ನಾನು ಯಾರಿಗೂ ಏನು ಟ್ಯಾಬ್ಲೆಟ್ ಕೊಡಲ್ಲ, ಏನು ಮಾಡಲ್ಲ. ಇಲ್ಲ, ತುಂಬಾ ಆರೋಪ ಬಂದಿದೆ ನಿಮ್ಮ ಮೇಲೆ, ಅದಕ್ಕೆ ನಾವು ಯಾವತ್ತೂ ಬಂದಿಲ್ಲ ಈ ಕಡೆ. ಆರೋಪ ಬಂದಿರೋದಕ್ಕೆ ಮಾತ್ರನೇ ಇಲ್ಲಿ ಬಂದಿದ್ದೀವಿ ಅಷ್ಟೇ. ಸಾರ್ವಜನಿಕರೇ ಮಾಡಿದ್ದಾರೆ. ಹಾಸ್ಪಿಟಲ್ಲಿ ಇವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಲ್ಲ, ಬಟ್ ಇಲ್ಲಿ ಮನೆ ಹತ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡೋರೆ. ಇಲ್ಲ, ನಮಗೇನು ವೈಯಕ್ತಿಕ ನಿಮ್ಮ ಮೇಲೆ ದ್ವೇಷ ಇಲ್ವ ಅಲ್ವಾ ಮೇಡಮ್? ನಮಗೆ ಸಾರ್ವಜನಿಕರ ಆರೋಪ ಮಾಡಿದ್ದಕ್ಕೆ ಬಂದಿದೆ ಅಷ್ಟೇ. ಕಡಿಮೆ ಏನೋ ಬಾಡಿಗೆ ಇದಾಗುತ್ತೆ ಅಂತ ಮಾಡ್ಕೊಂಡಿದೀವಿ. ಇನ್ಮೇಲೆ ಇಲ್ಲ ಅಂದ್ರೆ ನಾನು ಮಾಡೋದೇ ಇಲ್ಲ ಸರ್. ನೀವೇ ಮಾಡಂಗಿದ್ರೆ ಡಾಕ್ಟರ್ ಮೇಡಮ್ MBBS ಇಲ್ಲ ಸರ್, ಮಾಡೋದೇ ಇಲ್ಲ ಅಂತ ಹೇಳಿದೀವಲ್ಲ. ಅಲ್ಲ, ಇನ್ನು ನೀವು ಟ್ರೀಟ್ಮೆಂಟ್ ಕೊಡಂಗಿದ್ರೆ ಅಲ್ಲ, ಈಗ ನೀವು ಹೇಳಿದೀರಲ್ಲ ಸರ್, ಈ ಪಬ್ಲಿಕ್ ಅಷ್ಟೊಂದು ಇದಾಗಿದೆ. ನಾವ್ ಹೇಳಿದೀವಿ ಅಂತಲ್ಲ ಮೇಡಮ್, ನಾವು ಈಗ ನಾವು ಅಲ್ಲಿ ನಮ್ದೇನಂದ್ರೆ ನಮ್ ಕೆಲಸ ಏನ್ ಹೇಳಿ. ಆಯ್ತು ಹೇಳಿ ಸರ್. ಈಗ ಅವ್ರಿಗೆ ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾಡಕ್ಕೂ ಹೋಗಲ್ಲ. ಜನಕ್ಕೆ ಇಷ್ಟ ಇಲ್ಲ ಅಂತಲ್ಲ ಮೇಡಮ್, ಈಗ ನೀವು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾರು ಹೋಗ್ತಾರೆ? ಅಲ್ಲ, ಇನ್ಮೇಲೆ ಮಾಡಲ್ಲ ಸರ್, ಡ್ಯೂಟಿಗೆ ಹೋಗ್ತೀನಿ ಸರ್. ಗೌರ್ಮೆಂಟ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ನೀವು ಈ ತರ ಇದು ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ನಂಬಿಕೆ ಹೆಂಗ್ ಬರುತ್ತೆ ಹೋಗ್ಲಿ? ಸರಿ ಸರ್, ಇನ್ಮೇಲೆ ಮಾಡಲ್ಲ. ನಮಗೂ ಕಡಿಮೆ ಸಂಬಳ ಸರ್, ಏನಾದ್ರು ಮನೆ ಬಾಡಿಗೆ ಏನಾದ್ರು ಇದಾಗುತ್ತಂತ ಮಾಡಿದೀವಿ. ನೀವು ಹೇಳಿದಿರಲ್ಲ, ಇನ್ಮೇಲೆ ಮಾಡಕ್ ಹೋಗಲ್ಲ. ಮಾಡಿದ್ರೆ ಇನ್ಮೇಲೆ ಕಂಪ್ಲೇಂಟ್ ಬಂದ್ರೆ ಮಾತಾಡಿ ಕೇಳಿ.
ಆ ಥರ ಅಲ್ಲಮ್ಮ. ಈಗ ನಮಗೆ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ತಂದು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹಾಸ್ಪಿಟಲ್ ಹೇಳೋದು. ಇಲ್ಲ ಸರ್, ಪರ್ಚೇಸ್ ಮಾಡ್ತೀನಿ ಸರ್. ಹಾಸ್ಪಿಟಲ್ ಏನಾದ್ರು ಸಿರಿಂಜು ಏನಾದ್ರು ಇದ್ರೆ ತಗೊಬರ್ತೀನಿ ಅಷ್ಟೇ. ಈಗ ಇದು ಅವೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ತಂದಿರ್ತೀವಿ. ಓಕೆ. ನಿಮ್ಮ ಹಾಸ್ಪಿಟಲ್ ಲಿಮಿಟ್ಸಲ್ಲಿ ತುಂಬ ಜನ ನಕಲಿ ಡಾಕ್ಟ್ರುಗಳು, ಅಂದರೆ ಈಗ ಬೇರೆ ಬೇರೆ ಫಾರ್ಮಸಿ ಬೇರೆ ಬೇರೆ RMP ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕಿದೆಯಾ ಸರ್? ಇಲ್ಲ ಸರ್, ನನ್ನ ಗಮನದಲ್ಲಿ ಯಾವುದು ನಕಲಿ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈಗ ನಿಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡೋ ಒಬ್ಬ ಕೋಮಲ ಅನ್ನೋ ಒಂದು ಸಿಸ್ಟರು ನೈಟ್ ಡ್ಯೂಟಿ ಇಲ್ಲಿ ಮಾಡ್ತಾ, ಮತ್ತು ಈಗ ಬೆಳಿಗ್ಗೆ ಟೈಮಲ್ಲಿ ಟ್ರೀಟ್ಮೆಂಟ್ ಮನೇಲೇ ಕೊಡ್ತಾ ಇದ್ದಾರೆ. ಸರ್ಕಾರಿ ಇದು ಔಷಧಿಗಳನ್ನು ತೊಗೊಂಡೋಗ್ಬಿಟ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಇದು ಕೋಮಲಾ ಅನ್ನೋರು ನಮ್ಮ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದೇನು ಶಿಫ್ಟ್ ಇರುತ್ತೋ ಗೌರ್ಮೆಂಟ್ ಡ್ಯೂಟೀಸ್ ಇರೋ ಅದು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ನಮಗೆ ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಗಮನದಲ್ಲಿಲ್ಲ ಸರ್. ಮತ್ತು ಗೌರ್ಮೆಂಟ್ ಟ್ಯಾಬ್ಲೆಟ್ಸು ಅಥವಾ ಡ್ರಗ್ಸ್ನ ತೊಗೊಂಡೋಗಿ ಯೂಸ್ ಮಾಡ್ತಾ ಇರೋ ಮನೆ ಹತ್ರ ಅನ್ನೋದು ನಮ್ಮ ಗಮನದಲ್ಲಿಲ್ಲ ಸರ್. ಈಗ ನಿಮ್ಮ ಹಾಸ್ಪಿಟಲ್ ಗೊತ್ತಾಗಲ್ಲ ಸರ್. ಈಗ ಫಾರ್ಮಲ್ ಈಗ ಹಾಸ್ಪಿಟ್ಲಿಗೆ ಎಷ್ಟು ಸ್ಟಾಕ್ ಬರುತ್ತೆ, ಎಷ್ಟು ಖರ್ಚಾಗಿದೆ ಅಂತ ಗೊತ್ತಾಗಲ್ಲ ಸರ್. ಅದು ನಮಗೆ ಪ್ರತಿ ತಿಂಗಳು 2 ತಿಂಗಳಿಗೆ ಒಂದು ಸಲ GMSL ಡ್ರಗ್ಸ್ ಬರುತ್ತೆ. ಬಂದಾಗೆಲ್ಲ ನಮಗೆ ಇನ್ವಾಯ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಡ್ರಗ್ಸು ಸ್ಟಾಕ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊತಾರೆ ನಮ್ಮ ಫಾರ್ಮಸಿಸ್ಟು. ಸೊ ಅದು ಡೈಲಿ ಎಷ್ಟೆಷ್ಟು OPDಗೆ ಖರ್ಚಾಗುತ್ತೆ ಅಂತೇಳಿ ಸಪ್ರೇಟ್ ಬುಕ್ಕಲ್ಲಿ ಎಲ್ಲ ಎಂಟ್ರಿ ಆಗಿರುತ್ತೆ ಸರ್. ಸೊ ಆ ಥರ ಬಿಗ್ ನಮಗೆ ಡಿಫ್ರೆನ್ಸ್ ಏನೂ ಕಾಣಿಸ್ತಿಲ್ಲ ಸರ್. ಸರ್ ಇವಾಗ ನನಗೆ BP ಇಲ್ಲ ಏನಿಲ್ಲ, ಆದರೆ ಚೆಕ್ ಮಾಡಿ ಇಂಜೆಕ್ಷನ್ ಹಾಕಕ್ಕೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವ್ರು ಆ್ಯಕ್ಚುಲಿ ಕ್ವಾಲಿಫೈಡ್ ಇಲ್ಲ. ಹಾಗಾಗಿ ಅವರು ನಾರ್ಮಲ್ ಇದ್ದ ಅಂದರೆ ಪ್ರಾಕ್ಟೀಸೇ ಮಾಡೋಂಗಿಲ್ಲ ಸರ್. ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಆದರೂ ಅವ್ರು ಮಾಡ್ತಾ ಇದ್ದಾರೆ. ಚೆನ್ನಾಗಿರೋ ಒಂದು ಆರೋಗ್ಯವಾಗಿರುವಂತಹ ನಮ್ಮ ಪ್ರತಿನಿಧಿನ ಕಳಿಸಿದ್ದೀವಿ. ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಅವ್ರು ರೆಡಿ ಆಗಿದ್ದಾರೆ. ಇಂಥವ್ರ ವಿರುದ್ಧವಾಗಿ ನೀವು ನಿಮ್ಮ ಇಲಾಖೆಯಿಂದ ಏನು ಶಿಸ್ತು ಕ್ರಮ ತಗೊತೀರಾ ಸರ್? ಸರ್, ಈಗ ನನ್ನ ಗಮನದಲ್ಲಿ ಬಂದಿದೆ. ಹಾಗಾಗಿ ನಾನು ಇದನ್ನು ಅವ್ರಿಗೊಂದು ನೋಟಿಸ್ ಲೆಟ್ರನ್ನ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಒಂದು ಸ್ಪಷ್ಟೀಕರಣ ತಗೊಂಡು ಅದನ್ನು ವಾಪಸ್ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ ಸರ್. ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು. ಈಗ ಮೆಡಿಸಿನ್ ದುರ್ಬಳಕೆ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಮ್ಮ ಹತ್ರ ಫೋಟೋಸು ವಿಷನ್ಸ್ ಎಲ್ಲ ಇದೆ. ಬಟ್ ನೀವು ಸ್ಟಾಕ್ ಬುಕ್ ಚೆಕ್ ಮಾಡೋದು ನಿಮಗೂ ಗೊತ್ತಾಗುತ್ತೆ ಸರ್. ಇದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಆಗಿದ್ದರೆ ಯಾವ ಥರ ಇದನ್ನು ಕ್ರಮ ಕೈಗೊಳ್ತೀರಾ ಸರ್? ಸರ್, ಆ ಥರ ಏನಾದ್ರು ನಮ್ಮ ಗೌರ್ಮೆಂಟ್ ಡ್ರಗ್ಸ್ನ ಏನಾದ್ರು ಮಿಸ್ಯೂಸ್ ಆಗ್ತಿದೆ ಅಂತ ಗೊತ್ತಾದರೆ ಡೆಫಿನೆಟ್ಲಿ ಅವ್ರಿಗೊಂದು ನೋಟಿಸ್ ನಮ್ಮ ಕಡೆಯಿಂದ ಕಾಂಟ್ರಾಕ್ಟ್ ಮೆಡಿಕಲ್ ಆಫೀಸರು ನಮ್ಮ ಕಡೆಯಿಂದ ಒಂದು ನೋಟಿಸ್ನ ಇಶ್ಯೂ ಮಾಡಿಬಿಟ್ಟು ಅವ್ರ ಕಡೆಯಿಂದ ಸ್ಪಷ್ಟೀಕರಣ ತೊಗೊಂಡು ಅದನ್ನು THO ಮತ್ತು DHO ಅವ್ರ ಗಮನಕ್ಕೆ ಮುಂದಿನ ಕ್ರಮಕ್ಕೆ ಕಳಿಸ್ಕೊಡ್ತೀವಿ ಸರ್. ತಮ್ಮ ಹೆಸರು? ಡಾಕ್ಟರ್ ಮಂಜುನಾಥ್, ಮೆಡಿಕಲ್ ಆಫೀಸರು, PHC ಅಂತ. ಸರ್ ನರ್ಸ್ ಅವರು ಮನೆಯಲ್ಲೇ ಇಟ್ಕೊಂಡು ಮಾಡ್ಬೋದು ಸರ್? ಇಲ್ಲ ಸರ್, ಮಾಡೋಂಗಿಲ್ಲ. ಅವ್ರು ಕ್ವಾಲಿಫೈಡ್ ಇಲ್ಲ, ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ. ಥ್ಯಾಂಕ್ ಯು ಸರ್.